ನಮಸ್ಕಾರ. ಇವತ್ತು ಒಂದು ಹೊಸ ಮೂವಿ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಇಂಡಿಯನ್ ಸಿನಿಮಾನಲ್ಲಿ ಒನ್ ಆಫ್ ದ ಮೋಸ್ಟ್ ರೀಮೇಡ್ ಫಿಲಮ್ಸ್. ಸೊ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಎಷ್ಟು ಪಾಪ್ಯುಲರ್ ಆಗಿತ್ತು, ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ರಿಮೇಕ್ ಆಗಿ 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 ಮಲ್ಟಿಪಲ್ ಪಾರ್ಟ್ಸ್ ಬಂದು ಈಗ 3ನೇ ಪಾರ್ಟ್ ರಿಲೀಸ್ ಆಗಿದೆ. ಅದೇ file on my desk as soon as possible. ಮೋಹನ್ ಲಾಲ್ ಅವರು ನಟಿಸಿರುವಂತಹ, ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವಂತಹ ದೃಶ್ಯಂ 3. ದೃಶ್ಯಂ ಈ ಸತಿ ಹಳೆ ಕಾಲದ ಥರ ಎಲ್ಲ ಬೇರೆ 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 ಲ್ಯಾಂಗ್ವೇಜಲ್ಲಿ ರೀಮೇಕ್ ಆಗ್ತಾ ಇಲ್ಲ. ಮಲಯಾಳಂ ಒರಿಜಿನಲ್ಲೇ ಡಬ್ಬಿಂಗ್ ಮಾಡಿದ್ದಾರೆ ಬೇರೆ ಲ್ಯಾಂಗ್ವೇಜ್ಗೆ, ಎಕ್ಸೆಪ್ಟ್ ಹಿಂದಿ. ಹಿಂದಿ ಮಾತ್ರ ಈ ಸತಿ ಅಜಯ್ ದೇವಗನ್ ಅವರು ಸ್ಟೋರಿ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ಹಿಂದಿನಲ್ಲಿ ದೇ ಆರ್ ಮೇಕಿಂಗ್ ಎ ನ್ಯೂ ಫಿಲಮ್. ಬಟ್ ಮಲಯಾಳಂ ಒರಿಜಿನಲ್ ಏನಿತ್ತು ಅದೇ ಡಬ್ಬಿಂಗ್ ಆಗಿ ಬೇರೆ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗಿದೆ. ಸೊ ನಾನು ಇಲ್ಲಿ ಅಮೇರಿಕಾದಲ್ಲಿ ನೋಡಿರುವಂಥದ್ದು ಮಲಯಾಳಂ ಒರಿಜಿನಲ್ ವರ್ಷನ್ ದೃಶ್ಯಂ 3. ಹೇಗಿದೆ ಫಿಲಮ್ಮು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಸೊ ಇನಿಷಿಯಲಿ ನಮ್ಗೆ ಸೆಕೆಂಡ್ ಪಾರ್ಟೆಲ್ಲ ನೋಡಿದ್ವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾರ್ಟ್ ನನಗಂತೂ ತುಂಬ ಇಷ್ಟ ಆಗಿತ್ತು, ಭಾಳ ಇಷ್ಟ ಆಗಿತ್ತು. ಐ ಆಮ್ ಅ ಹ್ಯೂಜ್ ದೃಶ್ಯಂ ಫ್ರಾಂಚೈಸಿ ಫ್ಯಾನ್. ಸೊ ಥರ್ಡ್ ಪಾರ್ಟ್ ಹೇಗಿರ್ಬೋದು, ಇನ್ನೇನು ಹೇಳಿರ್ಬೋದು ಅಂತ ನೋಡೋಕ್ಕೆ ಭಾಳ ಕುತೂಹಲ ಇತ್ತು. ಸೆಕೆಂಡ್ ಪಾರ್ಟ್ ನೋಡಿದ್ವಿ. ಫಸ್ಟ್ ಪಾರ್ಟ್ ವಾಸ್ ಆಲ್ರೆಡಿ ಅ ಕಂಪ್ಲೀಟ್ ಫಿಲಮ್. ಸೊ ಸೆಕೆಂಡ್ ಪಾರ್ಟಲ್ಲಿ ಒಂದು ಎಳೆ ತೊಗೊಂಡು, ಸೊ ಇನಿಷಿಯಲಿ ಆ ಪೊಲೀಸ್ ಸ್ಟೇಷನ್ ಒಳಗೆ ಏನು ಅವ್ರು ಅಗಿತಾ ಇರ್ತಾರೆ ಅದನ್ನು ಯಾರು ನೋಡಿದರೆ ಮುಂದಕ್ಕೆ ಏನಾಗುತ್ತೆ ಅಂತ ಎಂಟೈರ್ ಸ್ಟೋರಿ ಹೋಯಿತು. ಸೊ ಇಟ್ ವಾಸ್ ಬ್ರಿಲಿಯಂಟ್ ರೈಟಿಂಗ್. ಸೊ ಮಲಯಾಳಂ ಸಿನಿಮಾ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಸಿಂಪಲ್, ತುಂಬ ಒಂಥರ ರಿಯಲಿಸ್ಟಿಕ್ ಗ್ರೌಂಡೆಡ್ ಫಿಲಮ್ಸ್ನ ತಮ್ಮ ರೈಟಿಂಗ್ ಚಾಣಾಕ್ಷತೆಯಿಂದ ತೋರಿಸ್ತಾರೆ. ಸೊ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ರೈಟಿಂಗ್ ಇತ್ತು ಸೆಕೆಂಡ್ ಪಾರ್ಟಲ್ಲಿ. ಥರ್ಡ್ ಪಾರ್ಟ್ ಅದನ್ನು ಹೆಂಗೆ ಕಂಟಿನ್ಯೂ ಮಾಡುತ್ತಾ ಮಾತಾಡ್ತಾ ಹೋಗ್ತೀನಿ. ಥರ್ಡ್ ಪಾರ್ಟನ್ನು ವೆರಿ ಸಿಮಿಲರ್. ಏನಂತಾರೆ ಸ್ಟೋರಿ ಆರ್ಕ್ ಹೇಗಿದೆಯೋ ಸಿಮಿಲರ್ ಟು ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ದೃಶ್ಯಂ. ಫಸ್ಟ್ ಹಾಫ್ ರೆಗ್ಯುಲರ್ ಸ್ಲೋ ಬಿಲ್ಡಪ್ ಆಫ್ ದಿ ಸ್ಟೋರಿ, ಅವ್ರ ಫ್ಯಾಮಿಲಿನಲ್ಲಿ ಏನು ನಡೀತಾ ಇದೆ ಅದನ್ನು ಹೇಳ್ತಾರೆ. ಇಂಟರ್ವಲಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಬರುತ್ತೆ. ಇಂಟರ್ವಲಲ್ಲಿ ನೋಡ್ತಾ ಇರ್ತೀವಿ, ಒಂದು ಮೊಮೆಂಟ್ಗೆ ಹಂಗನ್ಸುತ್ತೆ. ಸೊ ಒಂದು ಮೊಮೆಂಟ್ಗೆ ಸ್ವಲ್ಪ ಶಾಕ್ ಆಗಿ ಓಕೆ ನೌ ಇಟ್ ಗೆಟ್ಸ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅದು ಇಂಟರ್ವಲ್ ಟ್ವಿಸ್ಟ್ ಆದರೆ ಹೋಗ್ತಾ ಹೋಗ್ತಾ ದ ಸ್ಟೋರಿ ಇಂಟೆನ್ಸಿಫೈಸ್, ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ಟ್ 1 hour 45 minutes to 1 hour ಇಸ್ ಅಗೇನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಹೋಗುತ್ತೆ. ಸ್ಟೋರಿ ಇನ್ನೂ ಗ್ರಿಪ್ಪಿಂಗ್ ಆಗ್ತಾ ಹೋಗುತ್ತೆ. ವೆರಿ ಸಿಮಿಲರ್ ಟು ದಿ ಸ್ಟ್ಯಾಂಡರ್ಡ್ ದೃಶ್ಯಂ ಟೆಂಪ್ಲೇಟ್. ಸೊ ಟೆಂಪ್ಲೇಟ್ ಸ್ಪಾಟ್ ಆನ್, ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಸ್ಟೋರಿ ಲೈನ್ ಅವ್ರು ಏನು ಪ್ಲಾಟ್ ತೊಗೊಂಡಿರೋ ಬ್ರಿಲಿಯಂಟ್ ಪ್ಲಾಟ್. ಬಟ್ ಇಸ್ ಇಟ್ ಬೆಟರ್ ದ್ಯಾನ್ ದಿ ಪ್ರೀವಿಯಸ್ 2 ಫಿಲಮ್ಸ್? ಐ ವುಡ್ ಸೇ ಇಲ್ಲ. ಸೊ 1 and 2 ಆರ್ ಈ ಲೆವೆಲಲ್ಲಿದ್ದರೆ ಪಾರ್ಟ್ 3 ಸ್ವಲ್ಪ ಕೆಳಗಿದೆ. ಬಟ್ ಹಂಗಂತ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಖಂಡಿತನೂ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜಸ್ಟ್ ದಟ್ ಇನ್ನೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಲಾಸ್ಟ್ ಪೋರ್ಷನಲ್ಲಿ ಡೈಜೆಸ್ಟ್ ಆಗದೆ ಇರ್ಬೋದು. ನಮಗೆ ಏನು ನಡೆಯುತ್ತೆ, ಏನು ತೋರಿಸ್ತಾರೆ ಅವರು, ನಮಗೆ ಕಂಪ್ಲೀಟ್ ಡೈಜೆಸ್ಟ್ ಆಗದೆ ಇರ್ಬೋದು. ಬಟ್ ಆ ಸ್ಟೋರಿಗೆ ಸಂಪೂರ್ಣವಾಗಿ ಜಸ್ಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ವೆಲ್ ಮೇಡ್ ಫಿಲಮ್. ಫ್ಯಾಂಟಾಸ್ಟಿಕ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ ಮೋಹನ್ ಲಾಲ್ ಅವ್ರದ್ದು. ಸೊ ನಮ್ಗೆ ಏನು ಅನಿಸುತ್ತೆ ಅಂದರೆ ಮೋಹನ್ ಲಾಲ್ ಅವರೇ ಜಾರ್ಜ್ ಕುಟ್ಟಿ ಅಂತ ಅನಿಸುತ್ತೆ. ಸೊ ಅವರೇ ಪಾತ್ರ ಮಾಡಿದ್ದಾರೆ ನಿಜ, ಆದರೆ ರಿಯಲ್ ಲೈಫಲ್ಲಿ ಅವರೇ ಜಾರ್ಜ್ ಕುಟ್ಟಿ ಅಂತ ಅನ್ನಿಸುತ್ತೆ. ಸೊ ಬಿಲೀವಬಲ್. ಮೀನಾ ಅವರಾಗಿರಲಿ, ಅವರಿಬ್ಬರು ಮಕ್ಕಳು ಅಂಜು ಅನು, ಎವ್ರಿ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್, ದಿ ವಿಲನ್ ಇರ್ಬೋದು, ಈ ಸಪೋರ್ಟಿಂಗ್ ಕಾಸ್ಟ್ಸು, ಇದರಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಬರ್ತಾರೆ, ಪೊಲೀಸ್ ಇರ್ಬೋದು, ಮುರಳಿ ಗೋಪಿ ಅವರು. ಸೊ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಬೈ ಎವ್ರಿಬಡಿ. ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ. ಸಿನಿಮಾಟೋಗ್ರಫಿ ಅಗೇನ್ ವೆರಿ ಸರಿಯಲ್, ವೆರಿ ರಿಯಲಿಸ್ಟಿಕ್. ಗ್ರೀನ್ಸ್ ಏನು ಅವರು ಗಾರ್ಡನ್ನು ಅವೆಲ್ಲ ತೋರಿಸ್ತಾರೆ, ಸಿಟಿ ವೆರಿ ರಿಯಲಿಸ್ಟಿಕ್, ವೆರಿ ಗ್ರೌಂಡೆಡ್, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ವೆರಿ ಸಟಲ್. ಎಲ್ಲಿ ಮ್ಯೂಸಿಕ್ ಬೇಕೋ ಅಲ್ಲಿ ಮಾತ್ರ ಮ್ಯೂಸಿಕ್ ಇದೆ. ಸೊ ಎಲ್ಲೆಲ್ಲಿ ಮ್ಯೂಸಿಕ್ ಬೇಡ, ಈಗ ಯಾರೋ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಸೊ ಅಲ್ಲಿ ಮ್ಯೂಸಿಕೇ ಇಲ್ಲ. ಲಿಟ್ರಲಿ ದೇರ್ ಇಸ್ ನೋ ಮ್ಯೂಸಿಕ್, ಜಸ್ಟ್ ಆ್ಯಂಬಿಯನ್ಸ್ ಎಲ್ಲ ಆಟಾಡಿದ್ದಾರೆ. ಸ್ವಲ್ಪ ಬರ್ಡ್ ಸೌಂಡ್ಸ್ ಕೇಳುತ್ತೆ, ಗಾಡಿ ಹೋಗೋ ಸೌಂಡ್ಗಳು ಕೇಳುತ್ತೆ, ಇವರಿಬ್ಬರು ಮಾತಾಡ್ತಾ ಕೂತಿರ್ತಾರೆ. ಸೊ ಸುಮಾರು ಹೊತ್ತು ಮ್ಯೂಸಿಕೇ ಇರಲ್ಲ. ಸೊ ಇಟ್ ಮೈಟ್ ಬಿ ಕ್ವೈಟ್ ಡಿಫರೆಂಟ್ ಫ್ರಮ್ ದ ರೆಗ್ಯುಲರ್ ಕಮರ್ಷಿಯಲ್ ಫಿಲಮ್ಸ್. ಬಿಕಾಸ್ ಎಲ್ಲ ಕಡೆ ಅಟ್ಲೀಸ್ಟ್ ಏನೋ ಪಿಯಾನೋ ಮ್ಯೂಸಿಕ್ಕು, ವಯಲಿನೋ, ಸಮ್ ಕೈಂಡ್ ಆಫ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ಏನೂ ಇಲ್ಲ. ಸೊ ವೆರಿ ರಿಯಲಿಸ್ಟಿಕ್, ತುಂಬ ಚೆನ್ನಾಗಿದೆ. ಬಟ್ ಕೆಲವು ಇಂಟೆನ್ಸ್ ಪೋರ್ಷನ್ಸಲ್ಲಿ ಮ್ಯೂಸಿಕ್ ರಿಯಲಿ ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಈ ಫಿಲಮ್ನ ರಿವ್ಯೂ ಮಾಡಬೇಕು ಅಂದರೆ ವಿತೌಟ್ ಸ್ಪಾಯ್ಲರ್ಸ್ ಮಾಡೋಕ್ಕೆ ತುಂಬಾ ಕಷ್ಟ. ಬಿಕಾಸ್ ದಿ ಎಂಟೈರ್ ಫಿಲಮ್ ರಿವಾಲ್ವ್ಸ್ ಅರೌಂಡ್ ದಿ ಸ್ಟೋರಿ ಆ್ಯಂಡ್ ವಾಟ್ ಹಸ್ ಹ್ಯಾಪೆಂಡ್.
ಸೊ ಒನ್ ಲೈನಲ್ಲಿ ಪ್ಲಾಟ್ ಹೇಳಬೇಕು ಅಂತಂದರೆ ವಿತೌಟ್ ರಿವೀಲಿಂಗ್ ಮಚ್, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಟ್ರೈಲರ್ಗಳನ್ನು ತೋರಿಸಿದ್ದಾರೆ ಅಂತಂದರೆ, ಹಳೆ ಪಾರ್ಟ್ ಮುಗಿದು 6 ವರ್ಷ ಆಗಿದೆ. ಸೊ 6 ವರ್ಷದಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನೇನೆಲ್ಲ ನಡೆದಿದೆ, ಎಲ್ಲರದ್ದು ವಯಸ್ಸಾಗಿರುತ್ತೆ. ಸೊ ಈ ಪಾರ್ಟ್ನಲ್ಲಿ ದೃಶ್ಯಂ ಫ್ಯಾಮಿಲಿ ಏನಿದೆಯೋ, ಮೇನ್ ಜಾರ್ಜ್ ಕುಟ್ಟಿ ಫ್ಯಾಮಿಲಿ, ರಾಣಿ ಆ್ಯಂಡ್ ಅವರಿಬ್ಬರು ಮಕ್ಕಳು, ಸೊ ಆ ಫ್ಯಾಮಿಲಿನಲ್ಲಿ ಏನೇನು ನಡೀತಿದೆ, ಮಕ್ಕಳಿಗೆಲ್ಲ ವಯಸ್ಸಾಗಿದೆ. ಸೊ ಈಗ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು ಅಂತ ನೋಡಿರ್ತಾರೆ. ಸೊ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು ಅಂತ ನೋಡಿರ್ತಾರೆ, ಆದರೆ ಅದನ್ನು ಹೆಂಗೆ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ ಮದುವೆ ಮಾಡೋಕ್ಕೆ, ಎಂತೆಂಥ ಗಂಡುಗಳು ಒಪ್ಕೋತಾರೆ, ಅಥವಾ ಹೆಂಗೆ ಹೌ ಡು ದೇ ಗೋ ಆ್ಯಂಡ್ ಫೈಂಡ್ ದ ಗ್ರೂಮ್. ಸೊ ಎಂಟೈರ್ ಥಿಂಗ್ ಇಸ್ ದಿ ಎಂಟೈರ್ ಫಸ್ಟ್ ಹಾಫ್. ಸೊ ಫಸ್ಟ್ ಹಾಫ್ ಆ್ಯಕ್ಚುಲಿ ತುಂಬ ಸ್ಲೋ ಇದೆ. ಇಟ್ಸ್ ಆಲ್ ಅಬೌಟ್ ಬಿಲ್ಡಿಂಗ್. ಸೊ ತುಂಬ ಏನು ಅಂತ ನಡೆಯೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಫೈಂಡಿಂಗ್ ದ ಗ್ರೂಮ್, ಹೆಂಗೆ ಹುಡುಕ್ತಾರೆ, ಮ್ಯಾರೇಜ್ ಬ್ರೋಕರ್ ಬರ್ತಾರೆ, ಸೊ ಅದು ಇದು ಎಲ್ಲ ನಡೀತಾ ಇರುತ್ತೆ. ಮಧ್ಯ ಅಂದ್ರೆ ದೇ ಕೀಪ್ ಆ್ಯಡಿಂಗ್ ಥಿಂಗ್ಸ್. ಸೊ ಸೆಕೆಂಡ್ ಹಾಫಲ್ಲಿ ಹೆಂಗೆ ಬಿಲ್ಡಪ್ ಆಗುತ್ತೋ, ಸೊ ಅದಕ್ಕೆ ದೇ ಕೀಪ್ ಆ್ಯಡಿಂಗ್ ಥಿಂಗ್ಸ್. ಸೊ ದಿ ಫಸ್ಟ್ ಹಾಫ್ ಹಂಗೆ ಮ್ಯಾರೇಜ್ ಸೆಟಪ್ಪು, ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ, ಅವ್ರಿಗೆ ಟ್ರಾಮಾ ಆಗಿ ಎಪಿಲೆಪ್ಸಿ ಎಲ್ಲ ಆಗಿರುತ್ತೆ. ಸೊ ಅದನ್ನು ಹೇಗೆ ಚಾಲೆಂಜ್ ಫೇಸ್ ಮಾಡ್ತಾರೆ, ಸೈಕಾಲಜಿಸ್ಟ್ ಡಾಕ್ಟರ್ ಹತ್ರ ಹೇಗೆ ಹೋಗಿ ಮಾತಾಡ್ತಾರೆ, ಸೊ ಅವ್ರು ಹೆಂಗೆ ಗುಣಮುಖ ಆಗ್ತಾರೋ ಆಗಲ್ವೋ, ಸೊ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ಅದು ಅವ್ರ ಮ್ಯಾರೇಜಿಗೆ ಹೇಗೆ ಅಫೆಕ್ಟ್ ಆಗುತ್ತೆ, ಈ ಮ್ಯಾರೇಜನ್ನು ತಡೆಯೋದಕ್ಕೆ ಅಥವಾ ಜಾರ್ಜ್ ಕುಟ್ಟಿ ಫ್ಯಾಮಿಲಿಯಿಂದ ಮತ್ತು ಅದೇ ಹಳೆ ವರುಣ್ ಕೇಸ್ನ ಮತ್ತೆ ವಾಪಸ್ ತರೋದಕ್ಕೆ ಯಾರೆಲ್ಲ ಹೇಗೆ ಫಾರ್ಮುಲೇಟ್ ಆಗ್ತಾರೆ ಅನ್ನೋದೇ ಎಂಟೈರ್ ಸ್ಟೋರಿ. ಆ್ಯಂಡ್ ದಿ ಟ್ವಿಸ್ಟ್ ದಟ್ ಐ ಗಾಟ್ ಇನ್ ಇಸ್ ರಿಯಲಿ ವಂಡರ್ಫುಲ್. ಸೊ ಒಂದು ಈಗೋ ನನ್ನ ಫ್ಯಾಮಿಲಿ ಸೇಫ್ ಆಗಿರಬೇಕು ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು, ನನ್ನ ಕುಟುಂಬದವ್ರಿಗೆ ಏನು ತೊಂದರೆ ಆಗೋಕ್ಕೆ ನಾವು ಬಿಡಲ್ಲ ಅನ್ನೋ ಪಾಯಿಂಟ್ ಇಟ್ಕೊಂಡು ಎಷ್ಟು ಜನ ವರ್ಕ್ ಮಾಡ್ತಾರೆ ಅಂತಂದರೆ, ಲಿಟ್ರಲಿ ಜಾರ್ಜ್ ಕುಟ್ಟಿ ಫ್ಯಾಮಿಲಿ ಸೇವ್ ಮಾಡೋಕ್ಕೆ ಜಾರ್ಜ್ ಕುಟ್ಟಿ ಅವ್ರು ಎಷ್ಟು ಕಷ್ಟಪಡ್ತಾರೆ, ಹಾಗೆ ಬೇರೆಯವರು ಅವ್ರವ್ರ ಫ್ಯಾಮಿಲಿನ ಸೇವ್ ಮಾಡೋಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕಿಂತ ಯಾವ ಮಟ್ಟಕ್ಕೆ ತನಕ ಹೋಗ್ತಾರೆ ಅನ್ನೋದೇ ಈ ಸ್ಟೋರಿ. ಯಾವ್ಯಾವ ಕ್ರೈಮ್ ಮಾಡೋ ಲೆವೆಲ್ಗೂ ಹೋಗ್ತಾರೆ ಅನ್ನೋದ್ರವರೆಗೂ ಹೋಗ್ಬೋದು. ಮನಿ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಎಷ್ಟು ಬೇಕಾದ್ರೂ ಕ್ರೈಮ್ ಮಾಡೋ ಲೆವೆಲ್ಗೂ ಹೋಗ್ತಾರೆ. ಎಂಟೈರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಹ್ಯೂಮನ್ನೇ ಚೇಂಜ್ ಆಗೋಗುತ್ತೆ. ಸೊ ಇಟ್ ಲಿಟ್ರಲಿ ಹ್ಯಾಪನ್ಸ್ ಲೈಕ್ 1, 2, 3 ಆಲ್ಮೋಸ್ಟ್ 4 ಫ್ಯಾಮಿಲಿ ಅವ್ರವ್ರ ಫ್ಯಾಮಿಲಿನ ಸೇವ್ ಮಾಡೋಕ್ಕೋಸ್ಕರ ಹಳೇದು ಪಾಸ್ಟಲ್ಲಿ ಏನು ನಡೆದಿದೆ ಅದನ್ನೆಲ್ಲ ವಾಪಸ್ ತೊಗೊಂಬಂದು ಆ ರಿವೆಂಜ್ಗೋ ಆ ಈಗೋ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದು ಎಂಟೈರ್ ಸ್ಟೋರಿ. ಹ್ಯಾಟ್ಸ್ ಆಫ್ ಟು ಜೀತು ಜೋಸೆಫ್. ಅವರ ರೈಟಿಂಗ್ ಎಸ್ಪೆಷಲಿ ಸಣ್ಣ ಎಲೆಗಳು ಸಣ್ಣ ಎಲೆಗಳನ್ನ ತೊಗೊಂಬಂದು ಹೆಂಗೆ ಕೂಡಿಸ್ಕೊಂಡು ಬ್ರಿಲಿಯಂಟಾಗಿ ಸ್ಟೋರಿ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಒನ್ ಸರ್ಪ್ರೈಸಿಂಗ್ ಥಿಂಗ್ ಇಸ್, ಆ್ಯಂಡ್ ಲಾಸ್ಟ್ ಪೋರ್ಷನಲ್ಲಿ ಒಂದು ಬರುತ್ತೆ, ಅಪ್ಪ ಮಗಳದೊಂದು ರಿಲೇಷನ್ಶಿಪ್ ತೋರಿಸ್ತಾರೆ. ಸೊ ಲಾಸ್ಟ್ ಪೋರ್ಷನಲ್ಲಿ ಏನು ಬರುತ್ತೋ ಅದು ಫಾರ್ ದಿ ಸ್ಟೋರಿ ಖಂಡಿತ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಆ್ಯಂಡ್ ಕಂಪ್ಲೀಟ್ಲಿ ರೌಂಡ್ ಆಫ್ ಆಗುತ್ತೆ. ಆದರೆ ನಾವು ಆಡಿಯನ್ಸ್ ನೋಡ್ತಾ ವಿ ಫೀಲ್ ಲೈಕ್ ಸ್ವಲ್ಪ ಡೈಜೆಸ್ಟ್ ಆಗೋದು ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಸೊ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಇಟ್ ಗಿವ್ಸ್ ಅ ಕಂಪ್ಲೀಟ್ ರೌಂಡ್ ಆಫ್ ಟು ದ ಫಿಲಮ್. ಆ್ಯಂಡ್ ದಿ ಅಬ್ಸಲ್ಯೂಟ್ ಕ್ಲೈಮ್ಯಾಕ್ಸ್ ಅಗೇನ್ ಗೋಸ್ ಬ್ಯಾಕ್ ಟು ದಿ ಪ್ರೀವಿಯಸ್ ಫಿಲಮ್. ನೀವೇನೇ ಮಾಡೋಕ್ಕೆ ಹೋದ್ರೂ ಜಾರ್ಜ್ ಕುಟ್ಟಿ ನಿಮಗಿಂತ ಒಂದು ಸ್ಟೆಪ್ ಮುಂದೆನೇ ಇರ್ತಾನೆ ಅಂತ ಹೇಳ್ತಾರೆ. ಸೊ ಜಾರ್ಜ್ ಕುಟ್ಟಿ ಅಗೇನ್ ವಿನ್ಸ್. ಹಿ ಹ್ಯಾಸ್ ಟು ವಿನ್, ಅಫ್ಕೋರ್ಸ್. ಇದರಲ್ಲಿ ಜಾರ್ಜ್ ಕುಟ್ಟಿ ಈಸ್ ಅ ಬಿಗ್ ಶಾಟ್. ಹಿ ಹ್ಯಾಸ್ ಆಲ್ ದಿ ಮನಿ. ಸೆಕೆಂಡ್ ಪಾರ್ಟ್ನಲ್ಲಿ ಏನು ದೃಶ್ಯಂ ಅಂತ ಕೋರ್ಟ್ ಕೇಸಲ್ಲಿ ಮಾತಾಡ್ತಿರ್ಬೇಕಾದ್ರೆ ದೃಶ್ಯಂ ಅಂತ ಬುಕ್ಕಿನ ಆಧಾರದ ಮೇಲೆ ಏನೋ ಪೊಲೀಸ್ ಅವ್ರು ಕೇಸ್ ಫೈಟ್ ಮಾಡ್ತಿದ್ದಾರೆ ಅಂತ ಏನು ಹೇಳ್ತಾರೆ ಲಾಯರು. ಸೊ ಆ ಬುಕ್ನೇ ಈಗ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ದೊಡ್ಡ ಹಿಟ್ ಆಗಿದೆ, 100 ಕೋಟಿ ಕಲೆಕ್ಷನ್ ಮಾಡಿದೆ. ಜಾರ್ಜ್ ಕುಟ್ಟಿ ಅದಕ್ಕೆ ಪ್ರೊಡ್ಯೂಸರು. ಸೊ ಜಾರ್ಜ್ ಕುಟ್ಟಿ ಇಸ್ ನೌ ಅ ಹ್ಯೂಜ್ ರಿಚ್ ಪರ್ಸನ್ ಅಂತ ಹೇಳ್ಬೋದು, ಹ್ಯೂಜ್ ಪರ್ಸನ್ ಇನ್ ದ ಫಿಲಮ್ ಇಂಡಸ್ಟ್ರಿ. ಸೊ ಅವ್ರು ಆ ದುಡ್ಡೆಲ್ಲ ಇದೆ, ಬಟ್ ಎಷ್ಟೇ ದೊಡ್ಡ ಶಾಟ್ ಆದ್ರೂ ಫ್ಯಾಮಿಲಿ ಅಂತ ಬಂದಾಗ he'll go to any extent possible. So I really like this film. ತುಂಬ ಇಷ್ಟ ಆಯಿತು ಫಿಲಮು. ಹಿಂದಿ ದೃಶ್ಯಮಲ್ಲಿ ಅವರು ಸೆಕೆಂಡ್ ಪಾರ್ಟ್ನಲ್ಲಿ ಒಬ್ಬ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿರೋವಂತಹ ಕಾರಣ ಈ ಫಿಲಮಲ್ಲಿ ಈ ಸ್ಟೋರಿ ಏನು ಮಾಡಿರೋ ಮಲಯಾಳಮಲ್ಲಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹ್ಯಾವ್ ಟು ಚೇಂಜ್ ಮಾಡ್ತಿದ್ದಾರಂತೆ. ಸೊ ಎಂಡ್ ಆಫ್ ದಿ ಇಯರ್ ಪ್ರಾಬ್ಲಿ ದೇ ವಿಲ್ ರಿಲೀಸ್ ಇಟ್. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಸ್ಟೋರಿನೇ ಚೇಂಜ್ ಆಗೋಗುತ್ತೆ ಬಿಕಾಸ್ ಆಫ್ ದಟ್ ಒನ್ ಚೇಂಜ್ ದಟ್ ಡಿಡ್ ಇನ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಹಿಂದಿ ವರ್ಷನ್. ದೇ ಕೆನಾಟ್ ಕ್ಯಾರಿ ಫಾರ್ವರ್ಡ್ ದಿ ಸೇಮ್ ಸ್ಟೋರಿ ಆಸ್ ವಾಟ್ ದಿ ಮಲಯಾಳಂ ಪೀಪಲ್ ಹ್ಯಾವ್ ಡನ್. ಸೊ ಹಾಗಾಗಿ ಹಿಂದಿ ವರ್ಷನ್ ವಿಲ್ ಬಿ ಡಿಫ್ರೆಂಟ್. ಸೊ ಅದನ್ನು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ದಿಸ್ ಫಿಲಮ್ ವಾಸ್ ರಿಯಲಿ ಗುಡ್. ಈಸಿಲಿ ಇದಕ್ಕೆ ಒಂದು 3.5 to 4 ಸ್ಟಾರ್ಸ್ ಕೊಡ್ಬೋದು.
ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡಿ. ಮಿಸ್ಟರ್ ಎಸ್.ಕೆ ಅವರು ದೃಶ್ಯಂ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ನೋಡದೇ ಇರೋ ಕಾರಣ ಈ ಸಿನಿಮಾ ನಾನು ಒಬ್ಬನೇ ಹೋಗಿ ನೋಡಿದೆ. ಸೊ ಇದಕ್ಕೆ ಮಿಸ್ಟರ್ ಎಸ್.ಕೆ ಜೊತೆ ಇಲ್ಲ, ಸೊ ಅದಕ್ಕಾಗಿ ನಾನು ಒಬ್ಬನೇ ರಿವ್ಯೂ ಕೊಡ್ತಾ ಇದ್ದೀನಿ. ಇಫ್ ಯು ಲೈಕ್ ಇಟ್, ಇಷ್ಟ ಆದರೆ ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೋ ಕಮೆಂಟಲ್ಲಿ ಹಾಕಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.